Good morning, students. So this is your sixth class. So let me say this as what we can say, fiber to fabric. This is class 6 science, fiber to fabric. Okay. So we have discussed till knitting. ನೋಡ್ರಿ ನಾ ಇನ್ನೊಂದು ಹೇಳ್ಬೇಕು, ಒಟ್ಟ ಡೈಲಿ ಒಂದು ಏನ್ರಿ ಯಾವ ಆ್ಯಪ್ ಅಂತ ಕೇಳತ್ತೀರಿ, ಕರೆಕ್ಟ್ ಕನ್ನಡದಾಗ ಹೇಳ್ತೀನಿ, ನೀವು ಲಕ್ಷ ಕೊಟ್ಟು ಕೇಳ್ರಿ. KR ಲೆಕ್ಕ ಮ್ಯಾಪ್ ಒಳಗಲ್ಲ, ಅದು ನಾನು ಹೇಳಿದ್ದು ಪ್ಲೇಸ್ಟೋರ್ ಒಳಗೆ ಹೋಗಿ ಕ್ಲಾಸ್ 6 NCERT ಸೊಲ್ಯೂಷನ್ಸ್ ಹೊಡಿಬೇಕು. ಪ್ಲೇಸ್ಟೋರ್ದಾಗ ಹೋಗಿ ಕ್ಲಾಸ್ 6 NCERT ಸೊಲ್ಯೂಷನ್ಸ್ ಅಂತ ಹೊಡೆದ್ಮ್ಯಾಗ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಆ್ಯಪ್ಸ್ ಬರ್ತಾವೆ. ಅದ್ರೊಳಗೆ ಮೊದಲೇ ಒಂದು 2 ಬಿಟ್ಟು ಮುಂದೆ 3ನೇದವ್ರಿ, 4ನೇದವ್ರಿ, 5ನೇದವ್ರಿ, 6ನೇದವ್ರಿ, ಯಾವ್ದಾರ ಡೌನ್ಲೋಡ್ ಮಾಡ್ಕೊರಿ. ಎಲ್ಲದ್ರಾಗೂ ಆನ್ಸರ್ ಕರೆಕ್ಟ್ ಇರ್ತಾವೆ, ಎಲ್ಲದ್ರಾಗೂ ಆನ್ಸರ್ ಸೇಮ್ ಇರ್ತಾವೆ. ಓಕೆ. ಸೊ ಮತ್ತೆ ಮೆಸೇಜ್ ಮಾಡಕ್ಕೆ ಹೋಗ್ಬೇಡ್ರಿ, ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ, ಸರ್ ಮತ್ತೆ ಯಾವ ಆ್ಯಪ್ ರೀ. ಓಕೆ. ಸಿ ಇದು ಕ್ಲಾಸಿಕ್ಸ್ NCERT ಸೊಲ್ಯೂಷನ್ಸ್ ಇರ್ತದೆ, ಡೌನ್ಲೋಡ್ ಮಾಡ್ಕೊರಿ. ಅದ್ರೊಳಗೆ ಕ್ವಶನ್ ಆನ್ಸರ್ಸ್ ಇರ್ತಾವೆ, ಎಲ್ಲ ಚಾಪ್ಟರ್ದು ಅವ್ನು ಪರ್ಫೆಕ್ಟ್ ಮಾಡ್ಕೊರಿ, ಮುಂದೆ ರೆಫರ್ ಮಾಡಿರಿ. ಮುಂದೆ ಫೇರನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಚಾಲು ಮಾಡಿರಿ. ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದ ಫೇರ್ಸ್. ಸೊ ನಾವು ಯಾವ ಚಾಪ್ಟರ್ ಹೇಳೀವಿ, ಇದು 3rd ಚಾಪ್ಟರ್. ಸೊ ದಿಸ್ ಒನ್ ಈಸ್ 3rd ಚಾಪ್ಟರ್. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ 2 chapters. First 2 chapters we have discussed components of food and why we need food, and after that we have discussed motion, 10th lesson, and after that we have discussed 6th water lesson. So class 6 NCERT solutions you should refer. You have to ಅದನ್ನ ಹೊಡಿಬೇಕು, ಹೊಡೆದು ಡೌನ್ಲೋಡ್ ಮಾಡ್ಕೊಬೇಕು. ಅಥವಾ ನಿಮಗೆ ಗೊತ್ತಾಗಲಿಲ್ಲ, ಸೊ ಈ ಚಾಪ್ಟರ್ದು ನಿಮ್ಮ ಕ್ವಶನ್ ಆನ್ಸರ್ಸ್ ಬೇಕಲ್ಲ, ಗೂಗಲ್ದಾಗ ಹೋಗ್ರಿ, ಫೈಬರ್ ಟು ಫ್ಯಾಬ್ರಿಕ್ ಕ್ಲಾಸ್ 6 ಅನ್ಬೇಕು. ಫಸ್ಟ್ ಕ್ಲಾಸ್ 6 ಫೈಬರ್ ಟು ಫ್ಯಾಬ್ರಿಕ್ ಸೊಲ್ಯೂಷನ್ಸ್ ಇನ್ನರ್ ಹೊಡಿಲಿಕ್ಕೆ ಬರ್ತದೆ. ಅವಾಗ ಇದೊಂದು ಚಾಪ್ಟರ್ ಸಿಗ್ತಾವೆ, ಆ ಚಾಪ್ಟರ್ದು ಬರ್ದು ಬಿಡ್ರಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬೇಕಾ, ವಾಟರ್ದು ಬೇಕಾ, ಕ್ಲಾಸ್ 6 ವಾಟರ್ ಸೊಲ್ಯೂಷನ್ಸ್, ಕ್ಲಾಸ್ 6 ಮೋಷನ್ ಸೊಲ್ಯೂಷನ್ಸ್, ಕ್ಲಾಸ್ 6 ಕಾಂಪೋನೆಂಟ್ಸ್ ಆಫ್ ಫುಡ್ ಸೊಲ್ಯೂಷನ್ಸ್. ಗೂಗಲ್ದಾಗ ಹೊಡಿಬೇಕಿದೆ. ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಗೂಗಲ್. ಸೊ ಯು ಹ್ಯಾವ್ ಟು ಮೇಕ್ ದಿಸ್ ಇನ್ ಗೂಗಲ್. ಓಕೆ. ಎಸ್. ದೆನ್ ನಾವು ವಿ ವಿಲ್ ಗೋ ಫಾರ್, ಇದು ಗೊತ್ತಾಯ್ತು ಅನ್ಕೋತೀನಿ. ಒಂದು ಹೋಮ್ವರ್ಕ್ ಕರೆಕ್ಟ್ ಕಳಿಸ್ರಿ, ಹೆಸರು ಹಾಕ್ರಪ್ಪ. ಹೆಸರು ಹಾಕೋದು ಒಟ್ಟಮ್ ಇರ್ತೀರಿ, ಫೋನ್ ಹಚ್ತೀರಿ ಯಾರಾದರೂ. ಸೊ ನನಗೆ ಅಷ್ಟು ಐ ಡೋಂಟ್ ನೋ 6th ಕ್ಲಾಸ್ ಹೋಗಿ ಯಾರಿದ್ದಾರೆ, 7th ಕ್ಲಾಸ್ ಹೋಗಿ ಯಾರಿದ್ದಾರೆ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕಲಿಸಿಲ್ಲ, ನಾನು ನಿಮ್ಗೆ ಡೈರೆಕ್ಟಾಗಿ ಮೀಟ್ ಆಗಿಲ್ಲ, ಹೌದಿಲ್ಲ. ಸೊ ಗೊತ್ತಿರೋದಿಲ್ಲ. ಸೊ ನೀವು ಹೇಳ್ತೀರಿ, ಸೊ ನೀವು ಹೆಸರು ಹೇಳ್ಬಿಡ್ತೀರಿ, ಯಾವ ಕ್ಲಾಸ್ ಅಂತ ಹೇಳಂಗಿಲ್ಲ, ಏನಿಲ್ಲ, ಹೆಂಗೆ ಗೊತ್ತಾಗಬೇಕು ನನಗೆ, ಹೌದಲ್ಲ. ಸೊ ಫೋನ್ ಹಚ್ಚಿದ ಯಾವಾಗಲೂ ಫಸ್ಟ್ ನಿಮ್ಮ ಕ್ಲಾಸ, ನಿಮ್ಮ ನೇಮ ಅದು ಹೇಳಿದ ಮೇಲೆ ಮುಂದಿನ ಹೇಳ್ಬೇಕು. ಸರ್ ನನಗೆ ಇದನ್ನು ಗೊತ್ತಾಗೋತ್ರಿ ಅತ್ತೆ ಫೋನ್ ಹಚ್ಚಿಬಿಡ್ತೀರಿ, ಯಾವ ಕ್ಲಾಸ್ ಅನ್ನೋದು ಗೊತ್ತಿರಂಗಿಲ್ಲ. ಸರ್ ಚಾಪ್ಟರ್ದು ಕ್ವಶನ್ ಆನ್ಸರ್ ಕಳಿಸ್ರಿ ಐತ್ರಿ, ಯಾವ ಕ್ಲಾಸ್ ಅನ್ನೋದು ಗೊತ್ತಿರಂಗಿಲ್ಲ, ಹೆಂಗೆ ಕಳಿಸಿ ನಾನು 6th 7th 8th 9th 10th. ಓಕೆ. ಯಾವುದಕ್ಕೆ ಗೊತ್ತಾಗಬೇಕಲ್ಲ. ಸೊ ದ್ಯಾಟ್ ಯು ಹ್ಯಾವ್ ಟು ಡೂ. ಓಕೆ. ಲಿವಿಂಗ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ವಿಲ್ ಗೋ ಫಾರ್ knitting ಟುಡೇ. ಎಸ್, ವಿಲ್ ಲರ್ನ್ ಅಬೌಟ್ knitting. Okay, what is knitting? Yes, we will learn knitting. So for your, I think cell biology is not there, I hope. See the chapters, food, where does it come from, components of food, fiber to fabric, sorting materials into groups, separation of substance, changes around us, getting to know plants, body movements, living organisms, motion and measurement, light, shadows, electricity circuits, fun with magnets, water, air around us, garbage and garbage. So there is no cell biology for class 6, no need to worry. So we are discussing this chapter, fiber to fabric. ಈ ಫೈಬರ್ ಟು ಫ್ಯಾಬ್ರಿಕ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಇದರೊಳಗೆ ಏನು ಡಿಸ್ಕಸ್ ಮಾಡಿದ್ದೀವಿ ನಾವು ಇಲ್ಲಿವರೆಗೂ, ವಿ ಹ್ಯಾವ್ ಡಿಸ್ಕಸ್ಡ್ ಅಪ್ ಟು knitting. ಸೊ ನಾವು ಹ್ಯಾವ್ ಟು ಡಿಸ್ಕಸ್ knitting. ವಾಟ್ ಈಸ್ knitting? ಹ್ಯಾವ್ ಯು ನೋಟಿಸ್ಡ್ ಹೌ ಸ್ವೆಟರ್ಸ್ ಆರ್ knitted? ಸ್ವೆಟರ್ಸನ್ನು ಹೆಂಗೆ ನಿಟ್ ಮಾಡ್ತಾರೋ ನೀವು ನೋಟಿಸ್ ಮಾಡಿದ್ದೀರಾ? ಹ್ಯಾವ್ ಯು ನೋಟಿಸ್ಡ್? ಇನ್ knitting a single yarn is used to make a piece of fabric. In knitting a single yarn is used to make a piece of fabric. Knitting ಒಳಗೆ ಏನು ಮಾಡ್ತಾರೆ, ಸಿಂಗಲ್ ಯಾರ್ನ್ ಯೂಸ್ ಮಾಡ್ತಾರೆ ಟು ಮೇಕ್ ಅ ಫ್ಯಾಬ್ರಿಕ್. ಒಂದು ಫ್ಯಾಬ್ರಿಕ್ ರೆಡಿ ಮಾಡಬೇಕಾದ್ರೆ ಒಂದು ನೂಲ್ ತಗೋತಾರೆ. ಓಕೆ. ಸೊ ದೇರ್ ಯು ಕ್ಯಾನ್ ಸಿ ದ ಫಿಗರ್. ದಿಸ್ ಈಸ್ ಕಾಲ್ಡ್ knitting. This process is knitting. Have you ever pulled the yarn from
torn pair of socks. ಸಾಕ್ಸ್ ಇರ್ತಾವತ್ತೆ, ಸಾಕ್ಸ್ ಶೂಸ್ ಹಾಕೋತಿಲ್ಲ, ಶೂಸ್ ಹಾಕೋಕ್ಕಿಂತ ಮುಂಚೆ ಸಾಕ್ಸ್ ಇರ್ತದ. ಆ ಸಾಕ್ಸ್ ಹಳಿ ಬಿದ್ದು ಅಂತ ತಿಳ್ಕೊರಿ, ಹೊಸ ಹೊರಗಿದ್ರೆ ಮತ್ತೆ ಹಳಿ ಬಿದ್ದು ಅಂದ್ರೆ ಅದ್ರೊಳಗಿಂದ ಒಂದು ನೂಲನ್ನು ತೆಗೆದು ಹರಿದು ಬಿಡ್ತೀವಿಲ್ಲ ನಾವು ಅದನ್ನು. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಟಾರ್ನಿಂಗ್ ಆಫ್ ಸಾಕ್ಸ್. ಸಾಕ್ಸನ್ನು ಹರಿಯೋದು ಅಂತೀವಿ. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ. ಅದನ್ನ ನೀಟ್ ಮಾಡಿರ್ತಾರೆ ಆ್ಯಕ್ಚುಲಿ ಅವರು. ವಾಟ್ ಹ್ಯಾಪನ್, ಸಿಂಗಲ್ ಯಾರ್ನ್ ಗೆಟ್ಸ್ ಪುಲ್ಡ್ ಔಟ್ ಕಂಟಿನ್ಯೂಸ್ಲಿ ಆಸ್ ದ ಫ್ಯಾಬ್ರಿಕ್ ಗೆಟ್ಸ್ ಅನ್ಟರ್ಡ್. ನೋಡ್ರಿ, ಅದನ್ನ ನೀವು ಜಕ್ಕೋತ ಹೋದ್ರೆ ತಿಳ್ಕೊರಿ, ಒಂದ ದಾರ ಬರ್ಕೋತ ಹೋಗ್ತೈತಿಲ್ಲ, ಒಂದ ದಾರ ಬರ್ತಾ ಹೋಗ್ತೈತಿ, ಬೇರೆದು ಬರೋದು ಹೋಗುದಿಲ್ಲ. ನೀವು ಎಟ್ ಬೇಕಾದ ಜಗ್ರಿ ಒಂದ ದಾರ ಹಂಗೆ ಬರ್ಕೋತ ಹೋಗ್ತೈತಿ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಯಾರ್ನ್. ಸೊ ದಟ್ ಈಸ್ ಕಾಲ್ಡ್, ವೆನ್ ಇಟ್ ಹ್ಯಾಸ್ ಟು ಬಿ ರೆಡಿಡ್, ಇಟ್ ಈಸ್ ಡನ್ ಬೈ ದ knitting process. Socks and many other clothing items are made of knitted fabrics. Socks and many other clothing items. Socks ಮತ್ತು ಇನ್ನು ಉಳಿದಂಥ ಕ್ಲಾತಿಂಗ್ ಐಟಮ್ಸ್, ದೇ ಆರ್ ಮೇಡ್ ಅಪ್ ಆಫ್ knitted fabrics. knitted fabrics ಅವ್ನು ಮಾಡಿರ್ತಾರೆ ರೀ. ಫ್ಯಾಬ್ರಿಕ್ಸ್ ಅಂತ ಬರ್ತಾವೆ, knitted fabrics. ಆ ನಿಟ್ಟಿಂಗ್ ಮಾಡೋದ್ರಿಂದ ಆ ಫ್ಯಾಬ್ರಿಕ್ಸ್ ಅನ್ನು ರೆಡಿ ಮಾಡಿ ದೇ ಡೂ ದೋಸ್. ಓಕೆ, knitting is done by hand and also on machines. ನಿಟ್ಟಿಂಗ್ ಏನು ಮಾಡ್ತಾರೆ, ಕೈಲೇನು ಮಾಡ್ತಾರೆ, ಮಷೀನ್ಲಿ ಮಾಡ್ತಾರೆ. ದಾರ ಪುನಿಷ್ ಹೊಲಿತಾರೆ ನೋಡ್ರಿ, ದಟ್ ಈಸ್ ಕಾಲ್ಡ್ ನಿಟ್ಟಿಂಗ್. ಇಲ್ಲಿ ಮಾಡತ್ತಾರ ನೋಡ್ರಿ, ವೀವಿಂಗ್ ಟೈಪ್, ದಾರ ಪುನಿಷ್ ಹೊಲಿದು ವೀವಿಂಗ್. ಸೊ ದಿಸ್ ಈಸ್ ನಿಟ್ಟಿಂಗ್. ಸೊ ದೇ ವಿಲ್ ಡೂ ದ ನಿಟ್ಟಿಂಗ್ ಪ್ರೊಸೆಸ್. ಓಕೆ, ಸೊ ಇದು ರಿಲೇಟೆಡ್ ನನಗೂ ಅನಿಸ್ಲಿಕ್ಕೆ, ದಿಸ್ ಚಾಪ್ಟರ್ ಈಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್. ಸೊ ಅಷ್ಟು ಈಸಿಯಾಗಿ ತಿಳಿದಿಲ್ಲ. ಇದು ರಿಲೇಟೆಡ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಬೇಕು. ಸೊ ದಟ್ ಈಸ್ ವೈ ಐ ವಿಲ್ ಸೆಂಡ್ ಒನ್ ವಿಡಿಯೋ ವಿಚ್ ಈಸ್ ಇನ್ ಇಂಗ್ಲೀಷ್. ವೇದಾಂತು ಐ ವಿಲ್ ಸೆಂಡ್ ದ ವಿಡಿಯೋ. So I think my mobile is not working properly, but I will try to send the video today or tomorrow by itself. So please go through that video, and in that they have clearly explained how the knitting has taken place, how the weaving will take place, and all those things. Okay, so just remember me, just send a message, sir please send the video of fiber to fabric. One message ಆಗ್ರಿ. ಸೊ ನಾನು ಮೆಸೇಜ್ ನೋಡಿರ್ತಾನೆ, ಮೆಸೇಜ್ ನೋಡಿ ನಾನು ಕಳಿಸಿಲ್ಲ ಅಂದ್ರೆ ತಿಳ್ಕೊಂಡ್ಬಿಟ್ರೆ ನನ್ನ ಮೊಬೈಲ್ ಬಾರಿ ಸರಿ ಇಲ್ಲ ಅನ್ಕೊಂಬಿಟ್ಟ ಅಂತೇಳಿ. ಒಂದು ವೇಳೆ ಕಳಿಸಿದ್ದೆ ಅಂದ್ರೆ ಇವತ್ತು ಸರಿ ಆತಂದ್ರೆ ಕಳಿಸ್ಬಿಡ್ರಿ. ಓಕೆ, ಎಸ್ ಡನ್. Paheli wants to know if you have seen any fabrics that are made up of the fibers on the outer covering of coconut. What are these fibers normally used for? ನೋಡ್ರಿ, ಔಟರ್ ಕವರಿಂಗ್ ಆಫ್ ಕೋಕೋನಟ್ ಇರ್ತದೆ ಅಂದ್ರೆ ತೆಂಗಿನಕಾಯಿ ನೋಡಿರ್ತೀರಿ ನೀವು. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಸುಲಿದ ಮ್ಯಾಗ ಅಲ್ಲಿ ಫೈಬರ್ಸ್ ಬರ್ತಾವೆ, ಅಥವಾ ಒಣ ತೆಂಗಿನಕಾಯಿ ಇರ್ತದಲ್ಲ. ಓಕೆ, ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಅರ್ಪಿಸ್ತಕ್ಕಂಥ ಒಂದು ಕೋಕೋನಟ್ ತೆಂಗಿನಕಾಯಿ. ಸೊ ಅದ್ರೊಳಗೆ ಮ್ಯಾಗ ಏನಿರ್ತಾವೆ, ಫೈಬರ್ಸ್ ಇರ್ತಾವೆ. ತೆಂಗಿನಕಾಯಿ ಜುಟ್ಲತ್ತೀವಿ ನಾವು, ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಜುಟ್ಲ, ತೆಂಗಿನಕಾಯಿ ಜುಟ್ಲ. ಸೊ ದಟ್ ಈಸ್ ಆ್ಯಕ್ಚುಲಿ ಸೈಂಟಿಫಿಕಲಿ ಫೈಬರ್. ಸೊ ದೋಸ್ ಫೈಬರ್ಸ್ ಎದಕ್ಕೆ ಯೂಸ್ ಆಗ್ತಾವೆ ಅನ್ನೋದನ್ನ ಅವರು ಶಿ ಈಸ್ ಆಸ್ಕಿಂಗ್. ವೀವಿಂಗ್ ಆ್ಯಂಡ್ ನಿಟ್ಟಿಂಗ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಬ್ರಿಕ್ ಅನ್ನ ಮಾಡುವ ಸಲುವಾಗಿ ವೀವಿಂಗ್ ಅಂಡ್ ನಿಟ್ಟಿಂಗ್ ಯೂಸ್ ಆಗ್ತವೆ. ಓಕೆ, ದೀಸ್ ಫ್ಯಾಬ್ರಿಕ್ಸ್ ಆರ್ ಯೂಸ್ಡ್ ಫಾರ್ ಅ ವೆರೈಟಿ ಆಫ್ ಕ್ಲಾತಿಂಗ್ ಐಟಮ್ಸ್. ದೀಸ್ ಫ್ಯಾಬ್ರಿಕ್ಸ್ ದೇ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ವೆರೈಟಿ ಆಫ್ ಕ್ಲಾತಿಂಗ್ ಐಟಮ್ಸ್. ಓಕೆ, ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್. ದೆನ್ ಈ ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್ ಎಲ್ಲಿಂದ ಬಂತಿದ್ದು, ಹಿಸ್ಟ್ರಿ ಹೌ ಇಟ್ ಹ್ಯಾಸ್ ಕ್ರಿಯೇಟೆಡ್. ಮುಂದೆ ಇನ್ನೊಂದು ಸ್ಟಡಿ ಮಾಡೋದ್ನಾಗ ನೀವೀಗ 6th ಅದಿರಿ. ಓಕೆ, ಯು ಹ್ಯಾವ್ ಟು ಸ್ಟಡಿ ವೆಲ್. ಈಗಿಂದ್ರನ ರೂಢಿ ಮಾಡ್ಕೋಬೇಕು. ಏನ ತಿಳಿಲಿಲ್ಲ ಅಂದರೂ ಕೇಳೋದಾಗಿರ್ಬೋದು, ಡಿಸ್ಕಸ್ ಮಾಡೋದಾಗಿರ್ಬೋದು, ಹೆಚ್ಚಿಗೆ ರೈಟಿಂಗ್ ಇರಬೇಕು. ಸೊ ಯಾವಾಗಲೂ ಸ್ಟಡಿ ಮಾಡೋದ್ನಾಗ ನಾನು ನಿಮ್ಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದ್ರೆ, ಸ್ಟಡಿ ಮಾಡೋಕ್ಕಿಂತ ಮುಂಚೆ ಏನಾಗಿರ್ತದೆ, ನೀವೆಲ್ಲೋ ಹೊರಗೆ ಹೋಗಿ ಬಂದಿರ್ತೀರಿ, ಆಟ ಆಡಿರ್ತೀರಿ. ಸೊ ಮೈಂಡ್ ಡಿಸ್ಟರ್ಬ್ ಆಗಿರ್ತದೆ. ಸೊ ಒಂದು 5 minutes ಅಥವಾ 3 minutes ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಧ್ಯಾನವನ್ನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಪ್ರಾಪರಾಗಿ ಒಂದು 2 to 3 minutes ಮಾಡಿರಿ ನೀವು ಸಾಕು. ಆಮೇಲೆ ಸ್ಟಡಿ ಕಡೆ ಹೋಗ್ರಿ. ಸೊ ಮೈಂಡ್ ರಿಫ್ರೆಶ್ ಆಗ್ತದೆ. ಸೊ ನೋಡಿರಿ, ನಿಮ್ಮ ಸ್ಕೂಲ್ ಇದ್ದಾಗ ಏನು ಮಾಡ್ತಿದ್ವಿ ನಾವು, ನೀವು ಮನೆಯಿಂದ ಬಂದಾಗ ಸ್ಕೂಲ್ ಪ್ರೇಯರ್ ಮಾಡಿಸ್ಬಿಡ್ತಿದ್ದೀವಿ. ವೈ ವು ಯೂಸ್ ಟು ಡೂ ದ್ಯಾಟ್? ಬಿಕಾಸ್ ಯುವರ್ ಮೈಂಡ್ ಇಸ್ ಹ್ಯಾವಿಂಗ್ ಸಮ್ ಡಿಸ್ಟರ್ಬೆನ್ಸ್. ಮನೆ ಒಳಗೆ ಅಥವಾ ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಆಗಿರ್ತದೆ. ಸೊ ಅದೆಲ್ಲ ಹೋಗಿ ಯು ಹ್ಯಾವ್ ಟು ಗೆಟ್ ಪ್ರಾಪರ್ ಮೈಂಡ್ ಡಿಸ್ಟರ್ಬೆನ್ಸ್ ಎಲ್ಲ ಹೋಗಿ ನಾರ್ಮಲ್ ಆಗಿಬೇಕಾದ್ರೆ, ನಾರ್ಮಲ್ ಆಗೋ ಸಂಬಂಧ ಏನು ಮಾಡ್ತೀವಿ, ಪ್ರೇಯರ್ ಮಾಡಿಸ್ತೀವಿ. ಸಿಮಿಲರ್ ವೇ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರ್ತದೆ. ಸೊ ನೀವು ವೆನ್ ಯು ಆರ್ ಸಿಟಿಂಗ್ ಫಾರ್ ಸ್ಟಡಿ, ದಟ್ ಶುಡ್ ಬಿ ರಿಫ್ರೆಶ್. ಓಕೆ, ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ಡೂ ಧ್ಯಾನ ಆರ್ ಪ್ರಾಣಾಯಾಮ. ಓಕೆ, ಫಾರ್ 2 to 3 minutes you make, not a problem. Now we will go for history of clothing materials. Yes, history of
ಕ್ಲಾತಿಂಗ್ ಮಟೀರಿಯಲ್ಸ್. ಕ್ಲಾತಿಂಗ್ ಮಟೀರಿಯಲ್ಸ್ ಹಿಸ್ಟ್ರಿ ಎಲ್ಲಿಂದ ಚಾಲು ಆಯ್ತು ಅನ್ನೋದನ್ನು ನೋಡೋಣ. ಹ್ಯಾವ್ ಯು ಎವರ್ ವಂಡರ್ಡ್ ದ್ಯಾಟ್ ಮಟೀರಿಯಲ್ಸ್ ಪೀಪಲ್ ಯೂಸ್ಡ್ ಇನ್ ಎನಿಸಿಯನ್ ಟೈಮ್ ಫಾರ್ ಕ್ಲಾತ್ಸ್? ಎನಿಸಿಯನ್ ಟೈಮ್ಸ್, ಪುರಾತನ ಕಾಲದಲ್ಲಿ. ಸೊ ನಮ್ಮ ಪೂರ್ವಜರಿದ್ರು ಭಾಳ ಹಿಂದೆ, ಒಂದು 500 1000 ಇಯರ್ಸ್ ಇಂದ. ಸೊ ಹೌ ಕೈಂಡ್ ಆಫ್ 1000 ಅಲ್ಲ, 2000 3000 4000 5000 ಇಯರ್ಸ್ ಹಿಂದೆ ಬಟ್ಟೆಗಳನ್ನು ಹೆಂಗೆ ಬಳಸ್ತಿದ್ರು ಪ್ರಾಚೀನ ಕಾಲದಲ್ಲಿ. ಸೊ ವೆರಿ ಓಲ್ಡ್ ಟೈಮ್. ಹೌ ವಿಚ್ ಕೈಂಡ್ ಆಫ್ ಮಟೀರಿಯಲ್ಸ್ ಈಸ್ ಯೂಸ್ಡ್ ಫಾರ್ cloths? It appears that in those times people used the bark and big leaves of trees or animal skins and furs to cover themselves. ಇದು ನೋಡಿರ್ತೀರಿ ನೀವು ಆಲ್ರೆಡಿ, ಪುರಾಣಗಳು ಕೇಳಿರ್ತೀರಿ, ಮುಂದೆ ಸ್ಟೋರಿಗಳಲ್ಲಿ ಕೇಳಿರ್ತೀರಿ. ಏನು ಆಗಿನ ಜನ ಏನು ಮಾಡ್ತಿದ್ರು, ಬಾರ್ಕ್ ಆಫ್ ಟ್ರೀ ಅಂದ್ರೆ, ಬಾರ್ಕ್ ಅಂದ್ರೆ ಏನು, ಟ್ರೀ ಇರ್ತದಲ್ಲ, ಟ್ರೀದ ಕಾಂಡ. ಸೊ ಕಾಂಡದ ಸುತ್ತ ಇರ್ತಕ್ಕಂಥ ಬಾರ್ಕ ಅದನ್ನು ಯೂಸ್ ಮಾಡ್ತಿದ್ರು. ಜೊತೆಗೆ they got big leaves of trees or animal skins, big leaves of trees, ಎಲೆಗಳನ್ನು. ಸೊ ಎಲೆಗಳನ್ನ ತಮ್ಮ ದೇಹವನ್ನು ಕವರ್ ಮಾಡ್ಲಿಕ್ಕೆ, ದೇ ಹ್ಯಾವ್ ಟು ಕವರ್ ದೇರ್ ಬಾಡಿ, ದೇ ಯೂಸ್ ದ ಬಿಗ್ ಲೀವ್ಸ್ ಅನ್ನು ಯೂಸ್ ಮಾಡ್ಕೊಂಡು ತಮ್ಮ ಎಲೆಗಳನ್ನೆಲ್ಲ ಕವರ್ ಮಾಡ್ತೀವಿ. ನೀವು ಫಿಲ್ಮ್ಸ್ ಒಳಗೋದು ನೋಡಿರ್ತೀವಿ. ಓಕೆ, ಆಫ್ ಟ್ರೀಸ್ ಆರ್ ಅನಿಮಲ್ ಸ್ಕಿನ್ಸ್ ಆ್ಯಂಡ್ ಫರ್ಸ್. ಅನಿಮಲ್ ಸ್ಕಿನ್ಗಳನ್ನು ಕೂಡ ಬಳಸ್ತಿದ್ರು. ಅನಿಮಲ್ ಸ್ಕಿನ್ದಿಂದ ತಮ್ಮ ದೇಹವನ್ನು ಅವರು ಕವರ್ ಮಾಡ್ಕೋತಿದ್ರು. ಓಕೆ, ಆ್ಯಂಡ್ ಫರ್ಸ್ ಟು ಕವರ್ ದೆಮ್ಸೆಲ್ಸ್, ತಮ್ಮನ್ನು ಕವರ್ ಮಾಡೋ ಸಲುವಾಗಿ ಇವನ್ನೆಲ್ಲವನ್ನು ಅವರ ಬಳಸ್ತಾ ಇದ್ರು. ಆಫ್ಟರ್ ಪೀಪಲ್ ಬಿಗ್ಯಾನ್ ಟು ಸೆಟಲ್ ಇನ್ ಅಗ್ರಿಕಲ್ಚರಲ್ ಕಮ್ಯುನಿಟೀಸ್, ದೇ ಲರ್ನ್ ಟು ವೀವ್ ಟ್ವಿಗ್ಸ್ ಆ್ಯಂಡ್ ಗ್ರಾಸ್ ಇನ್ ಟು ಮ್ಯಾಟ್ಸ್ ಆ್ಯಂಡ್ ಬಾಸ್ಕೆಟ್ಸ್. ಆಫ್ಟರ್ ಪೀಪಲ್ ಬಿಗ್ಯಾನ್ ಟು ಸೆಟಲ್ ಇನ್ ಅಗ್ರಿಕಲ್ಚರಲ್ ಕಮ್ಯುನಿಟೀಸ್ ಒಳಗೆ ಅವ್ರು ಸೆಟಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ, ಆಫ್ಟರ್ ವೆನ್ ದೇ ಬಿಗ್ಯಾನ್ ಟು settle in agricultural communities, they learn to weave twigs and grass into mats and baskets. Twigs and grass ಅನ್ನು ತಗೊಂಡ, ಟ್ವಿಗ್ಸ್ ಅಂದ್ರೆ ಸಣ್ಣ ಸಣ್ಣ ಪೊದೆಗಳು, ಗ್ರಾಸ್ ಅಂದ್ರೆ ಹುಲ್ಲು, ಅವುಗಳನ್ನ ತಗೊಂಡು ಅವ್ರು ಏನು ಮಾಡ್ಲಿಕ್ಕತ್ರು, ಮ್ಯಾಟ್ಸ್ ಆ್ಯಂಡ್ ಬಾಸ್ಕೆಟ್ ರೆಡಿ ಮಾಡ್ಲಿಕ್ಕತ್ರು. ಓಕೆ, ಸೆಟಲ್ ಅಗ್ರಿಕಲ್ಚರಲ್ ಕಮ್ಯುನಿಟಿ ಅಂದ್ರೆ ಕೃಷಿಯನ್ನು ಸ್ಟಾರ್ಟ್ ಆದ್ಮೇಲೆ ಇದು. ವೈನ್ಸ್, ಅನಿಮಲ್ ಫ್ಲೀಸ್ ಆರ್ ಹೇರ್ ವೇರ್ ಟ್ವಿಸ್ಟೆಡ್ ಟುಗೆದರ್ ಇಂಟು ಲಾಂಗ್ ಸ್ಟ್ರ್ಯಾಂಡ್ಸ್. ವೈನ್ಸ್ ಇದ್ದು, ಆ್ಯನಿಮಲ್ ಫ್ಲೀಸ್ ಇತ್ತು, ಮತ್ತು ಹೇರ್ ಇದ್ದು, ಆ್ಯನಿಮಲ್ ಇದ್ದು. ವೇರ್ ಟ್ವಿಸ್ಟೆಡ್ ಟುಗೆದರ್ ಇಂಟು ಲಾಂಗ್ ಸ್ಟ್ರ್ಯಾಂಡ್ಸ್, ಅವುಗಳನ್ನೆಲ್ಲ ಟ್ವಿಸ್ಟ್ ಮಾಡಿ ಲಾಂಗ್ ಸ್ಟ್ರ್ಯಾಂಡ್ ಮಾಡ್ಲಿಕ್ಕತ್ರು. ದೇ ಸ್ಟಾರ್ಟೆಡ್ ಡೂಯಿಂಗ್ ದೆಮ್ ಆ್ಯಸ್ ಲಾಂಗ್ ಸ್ಟ್ರ್ಯಾಂಡ್ಸ್. ದೀಸ್ ವೇರ್ ಓವನ್ ಇಂಟು ಫ್ಯಾಬ್ರಿಕ್ಸ್. ಇವುಗಳು ಏನಾದ್ರು ರೀ ಮುಂದೆ ಫ್ಯಾಬ್ರಿಕ್ಸ್ ಆಗಿ ಓವನ್ ಮಾಡಿದ್ರಿ ಇವನ್ನ. ದೀಸ್ ವೇರ್ ಓವನ್ ಇಂಟು ಫ್ಯಾಬ್ರಿಕ್ಸ್. ದ ಅರ್ಲಿ ಇಂಡಿಯನ್ಸ್ ಓರ್ ಫ್ಯಾಬ್ರಿಕ್ಸ್ made out of cotton that grew in the regions near the river Ganga. The early Indians, what they have done is wore fabrics made out of cotton. The early Indians wore fabrics made out of cotton. ಹತ್ತಿಯಿಂದ ಮಾಡಿರ್ತಕ್ಕಂಥ ಒಂದು ಕಾಟನ್. ಸೊ ಕಾಟನ್ ಇಂದ ಮಾಡಿರ್ತಕ್ಕಂಥ ಫ್ಯಾಬ್ರಿಕ್ಸ್ ಅಥವಾ ಕಾಟನ್ ಇಂದ ಮಾಡಿರ್ತಕ್ಕಂಥ ಬಟ್ಟೆ. ಸೊ ಅವುಗಳನ್ನು ಏನು ಮಾಡಿದ್ರು ಅವರು, ಗ್ರೀವ್ ಇನ್ ದ ರೀಜನ್ಸ್ ನಿಯರ್ ದ ರಿವರ್ ಗಂಗಾ. ಸೊ ನಿಯರ್ ಗಂಗಾ ರಿವರ್ ಇರ್ತದಲ್ಲ, ಅಲ್ಲಿ ಸಮೀಪದಲ್ಲಿ ಏನು ಮಾಡಿದ್ರು, ಈ ಫ್ಯಾಬ್ರಿಕ್ಸ್ ಕಾಟನ್ ಅನ್ನ ಗ್ರೋ ಮಾಡಿದ್ರು. ಫ್ಯಾಬ್ರಿಕ್ಸ್ ಕಾಟನ್ ಮಟೀರಿಯಲ್, ಕಾಟನ್ದಿಂದ ಕ್ರಿಯೇಟ್ ಆಗ್ತಂಥ ಫ್ಯಾಬ್ರಿಕ್ಸ್ ಅನ್ನ ಬೆಳಿಲಿಕ್ಕಂದ್ರು. ಎಲ್ಲೇ, ಗಂಗಾ ನದಿ ಸಮೀಪದಲ್ಲಿ. ಫ್ಲಾಕ್ಸ್ is also a plant that gives natural fibers. See, flax is also a plant. ಯಾವ ಪ್ಲಾಂಟ್ ಇದೆ? ಫ್ಲಾಕ್ಸ್. ಫ್ಲಾಕ್ಸ್ ಅನ್ನೋದು ಪ್ಲಾಂಟ್ ಇದೆ. ಫ್ಲಾಕ್ಸ್ is also a plant that gives ನ್ಯಾಚುರಲ್ ಫೈಬರ್ಸ್. ನ್ಯಾಚುರಲ್ ಫೈಬರ್ಸ್ನ ಕೊಡ್ತಕ್ಕಂಥ ಪ್ಲಾಂಟ್ ಯಾವುದು? ಫ್ಲಾಕ್ಸ್. ಅದು ಕೂಡ ನ್ಯಾಚುರಲ್ ಫೈಬರ್ಸ್ನ ಕೊಡ್ತದೆ. ಇನ್ ancient Egypt, cotton as well as flax were cultivated near the river Nile and were used for making fabrics. Ancient Egypt, ಪುರಾತನ ಕಾಲದ ಈಜಿಪ್ಟ್ ಒಳಗೆ ಕಾಟನ್ ಆಸ್ ವೆಲ್ ಆಸ್ ಫ್ಲಾಕ್ಸ್ ವೇರ್ ಕಲ್ಟಿವೇಟೆಡ್. ಕಾಟನ್ ಇತ್ತು, ಅದ್ರ ಜೊತೆಗೆ ಫ್ಲಾಕ್ಸು ಇತ್ತು. ದೇ ವೇರ್ ಕಲ್ಟಿವೇಟೆಡ್ ನಿಯರ್ ದ ರಿವರ್ ನೈಲ್ ಆ್ಯಂಡ್ ವೇರ್ ಯೂಸ್ಡ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ಸ್. ದೇ ಕಲ್ಟಿವೇಟೆಡ್ ನಿಯರ್ ದ ರಿವರ್ ನೈಲ್ ನದಿ ಅಂತ ಕಲ್ಟಿವೇಟ್ ಮಾಡಿದ್ರು. ಆ್ಯಂಡ್ ದೇ ವೇರ್ ಯೂಸ್ಡ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ಸ್. ಆ್ಯಂಡ್ ದೀಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ಸ್. ಫ್ಯಾಬ್ರಿಕ್ಸನ್ನು ರೆಡಿ ಮಾಡುವ ಸಲುವಾಗಿ ಇವುಗಳನ್ನು ಯೂಸ್ ಮಾಡಿದರು. ಯಾವುಗಳನ್ನು? ಕಾಟನ್ ಆಸ್ ವೆಲ್ ಆಸ್ ಫ್ಲಾಕ್ಸ್ ಅನ್ನ. ಓಕೆ, ಎಸ್. ಇನ್ ದೋಸ್ ಡೇಸ್ ಸ್ಟಿಚಿಂಗ್ ವಾಸ್ ನಾಟ್ ನೌ. ಆ ಟೈಮಲ್ಲಿ ಸ್ಟಿಚಿಂಗ್ ಅಷ್ಟೊಂದು ಗೊತ್ತಿದ್ದಿದ್ದಿಲ್ಲ.
ಪೀಪಲ್ ಸಿಂಪ್ಲಿ ಡ್ರಾಪ್ಡ್ ದ ಫ್ಯಾಬ್ರಿಕ್ಸ್ ಅರೌಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದೇರ್ ಬಾಡಿ. ಫ್ಯಾಬ್ರಿಕ್ಸ್ ಏನು ಮಾಡ್ತಿದ್ರು, ತಮ್ಮ ಬಾಡಿ ರಿಲೇಟೆಡ್ ಇವುಗಳನ್ನ ಕ್ರಿಯೇಟ್ ಮಾಡ್ತಿದ್ರು. ಯಾರು? ಪೀಪಲ್. ಮೆನಿ ಡಿಫ್ರೆಂಟ್ ವೇಸ್ ಆಫ್ ಡ್ರಾಪಿಂಗ್ ಫ್ಯಾಬ್ರಿಕ್ಸ್ ವೇರ್ ಯೂಸ್ಡ್. ಡಿಫ್ರೆಂಟ್ ವೇಸ್ ಆಫ್ ಡ್ರಾಪಿಂಗ್ ಫ್ಯಾಬ್ರಿಕ್ಸ್ ಅವಾಗ ಯೂಸ್ ಆಗ್ತಿತ್ತು. ವಿತ್ ದ ಇನ್ವೆನ್ಷನ್ ಆಫ್ ಸೀವಿಂಗ್ ನೀಡಲ್ ಪೀಪಲ್ ಸ್ಟಾರ್ಟೆಡ್ ಸ್ಟಿಚಿಂಗ್ ಫ್ಯಾಬ್ರಿಕ್ಸ್ ಟು ಮೇಕ್ ಕ್ಲಾತ್ಸ್. ಸೀವಿಂಗ್ ನೀಡಲ್ ಇನ್ವೆನ್ಷನ್ ಆದ್ಮೇಲೆ, ವಿತ್ ದ ಇನ್ವೆನ್ಷನ್ ಆಫ್ ಸೀವಿಂಗ್ ನೀಡಲ್, ಸೀವಿಂಗ್ ಅಂದ್ರೆ ಹೊಲಿತಕ್ಕಂಥ ಒಂದು ನೀಡಲ್, ಸೀವ್ ಮಾಡೋದು. ಆ ನೀಡಲ್ ಇದಾದ್ಮ್ಯಾಗ ಪೀಪಲ್ ಸ್ಟಾರ್ಟೆಡ್ ಸ್ಟಿಚಿಂಗ್ ಫ್ಯಾಬ್ರಿಕ್ಸ್ ಟು ಮೇಕ್ ಕ್ಲಾತ್ಸ್. ಕ್ಲಾತ್ಸ್ ಅನ್ನು ರೆಡಿ ಮಾಡ್ಬೇಕಾದ್ರೆ ಪೀಪಲ್ ಸ್ಟಾರ್ಟೆಡ್ ಸ್ಟಿಚಿಂಗ್ ಫ್ಯಾಬ್ರಿಕ್ಸ್, ಫ್ಯಾಬ್ರಿಕ್ಸ್ ಅನ್ನು ಸ್ಟಿಚ್ ಮಾಡೋದನ್ನ ಕಲಿತರು. ಓಕೆ, ಸ್ಟಿಚೆಡ್ ಕ್ಲಾತ್ಸ್ ಹ್ಯಾವ್ ಗಾನ್ ಥ್ರೂ ಮೆನಿ ವೇರಿಯೇಷನ್ ಸಿನ್ಸ್ ದಿಸ್ ಇನ್ವೆನ್ಷನ್. ಸ್ಟಿಚೆಡ್ ಕ್ಲಾತ್ಸ್ ಹ್ಯಾವ್ ಗಾನ್ ಥ್ರೂ ಮೆನಿ ವೇರಿಯೇಷನ್ಸ್, ಬಹಳಷ್ಟು ವೇರಿಯೇಷನ್ಗಳು ಹೋದು ಆಫ್ಟರ್ ದಿಸ್ ಇನ್ವೆನ್ಷನ್. But is it not amazing that even today sari, dhoti, lungi or turban is used an unstitched piece of fabric? ನೋಡ್ರಿ, ಲುಂಗಿ ಆಗಿರ್ಬೋದು, ಸಾರಿ ಆಗಿರ್ಬೋದು, ಮತ್ತು ಧೋತಿ ಆಗಿರ್ಬೋದು, ಟರ್ಬನ್ ಆಗಿರ್ಬೋದು, ಇವತ್ತಿಗೂ ಕೂಡ ಅವು ಅನ್ಸ್ಟಿಚ್ಡ್ ಫ್ಯಾಬ್ರಿಕನ್ನು, ಪೀಸ್ ಆಫ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ತಾವು. ಯಾವುವು? ಇವು. ಜಸ್ಟ್ ಆಸ್ ದೇರ್ ಇಸ್ ಅ ಲಾರ್ಜ್ ವೆರೈಟಿ ಇನ್ ದ ಫುಡ್ ಈಟನ್ ಆಲ್ ಓವರ್ ಕಂಟ್ರಿ, a large variety exists also in fabrics and clothing items. So large variety food eaten in all over country, all over country ಒಳಗೆ large variety of food ತಿಂತಾ ಇರೋದ್ರಿಂದ a large variety exists also in fabrics and clothing items. ಸೊ ಬಹಳಷ್ಟು ವೆರೈಟಿ ಇದೆ ಎಲ್ಲೇ ಫ್ಯಾಬ್ರಿಕ್ಸ್ ಒಳಗೆ ಮತ್ತು ಕ್ಲಾತಿಂಗ್ ಐಟಮ್ಸ್ ಒಳಗೆ. ನೋಡ್ರಿ, ಕಾಟನ್ ರೋಲ್ಸನ್ನು ಗಿನ್ನಿಂಗ್ ಮಾಡಿ ಫೈಬರ್ ಮಾಡ್ತಾರೆ, ಫೈಬರನ್ನು ಸ್ಪಿನ್ನಿಂಗ್ ಮಾಡಿ ಯಾರ್ನ್ ಮಾಡ್ತಾರೆ, ಯಾರ್ನಿದ್ದದನ್ನು ನಿಟ್ಟಿಂಗ್ ಅಥವಾ ವಿವಿಂಗ್ ಮಾಡಿ ಫ್ಯಾಬ್ರಿಕನ್ನು, ಯಾರ್ನಿದ್ದದನ್ನು ನಿಟ್ಟಿಂಗ್ ಅಥವಾ ವಿವಿಂಗ್ ಮಾಡಿ ಫ್ಯಾಬ್ರಿಕನ್ನು ಮಾಡ್ಬೋದು. So tomorrow we will see keywords, summary and exercise. So we'll see the remaining things in the next class. Thank you. Proper homework kalasri. Okay, send your name also. ಧ್ಯಾನ ಮಾಡ್ರಿ, ಸ್ಟಡಿ ಮಾಡ್ರಿ. ಸೊ ಇದ್ರ ರಿಲೇಟೆಡ್ ವಿಡಿಯೋ ಕಳಿಸ್ತೀನಿ, ಅದನ್ನು ಒಂದ್ಸಲ ನೋಡ್ರಿ, ನಿಮ್ಗೆ ಸ್ವಲ್ಪ ಚೆನ್ನಾಗಿ ತಿಳಿತದೆ. ಈಗೂ ತಿಳಿದಿರ್ತದೆ, ಬಟ್ ಸೊ ಪ್ರಾಕ್ಟಿಕಲ್ ಇರೋದ್ರಿಂದ ಯು ಹ್ಯಾವ್ ಟು ವಾಚ್ ದ ಡಿಜಿಟಲ್ ವಿಡಿಯೋಸ್. ಸೊ ಅದನ್ನು ನಾನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.